ಇವರಿಬ್ರು ಇಲ್ಲಿ ಬಂದಿರೋ ವಿಷಯ ಇನ್ನ ಮನೆಯಾಳಿಗೆ ಗೊತ್ತಾಗೋದು ಬೇಡ ಚೈತ್ರ. ಯಾಕಂದ್ರೆ ನಾವು ಸಾಕ್ಷಿ ಇಲ್ದಲೇನೆ ಏನು ಮಾತಾಡಕ್ಕಾಗಲ್ಲ. ಇವಾಗ ಹೆಂಗಂದ್ರೆ ಉಲ್ಟಾ ಹೊಡೆದು ಬಿಡ್ತಾರೆ. ನಾವ್ ಹಂಗ್ ಮಾಡಿಲ್ಲ, ನಾವೀಗ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ಕೊಟ್ರೆ ನಾನು ಹಂಗೆ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಏನಾನ ಉಲ್ಟಾ ಹೊಡಿತಾರೆ. ಊರಾಗೂ ನ್ಯಾಯದಾರ ಜನ ಇಲ್ಲ. ಹತ್ತೊಬ್ರು ಇತ್ತೊಬ್ರು ಮಾತಾಡ್ತಾರೆ. ಏ ಗೌಡ್ರು ಮಸ್ತ್ ಆಗೈತೆ ಇಲ್ಲ ಸ್ಮಕ್ಕನ್ ಕಡೆ ಕ್ಯಾನ್ ಮಾತಾಡೋದು ಅಂತ ಹೇಳಿ ಜನ ಹತ್ತೊಬ್ರು ಇತ್ತೊಬ್ರು ಮಾತಾಡ್ತಾರೆ. ಗೌಡ್ರು ಹಂಗೆ ಮಾಡೇ ಇಲ್ಲ, ಹಂಗೆ ಹೇಳೇ ಇಲ್ಲ ಅಂತಲೂ ಬೇಕಾದ್ರೆ ಹೇಳ್ತಾರೆ. ಅದಕ್ಕೇನೆ ಯಾಕೆ ಬೇಕು, ನಾವು ಸಾಕ್ಷಿ ಎಲ್ಲನ ಇಟ್ಕೊಂಡು ಪ್ರೂವ್ ಮಾಡಬೇಕು. ಅವನೆಂತಾನು ಅಂತ ಹೇಳಿ ಇವಾಗ ಇವ್ರು ಬಂದಿರೋ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ. ನಾವು ಹೋಗಿ ಇವಾಗ ದುಡ್ಡು ಕೊಡ್ರಿ ಗೌಡ್ರಿ, ಇಲ್ಲಾಂದ್ರೆ ಅಡ್ರೆಸ್ ಹೇಳ್ರಿ ನೀವು ಅಂತ ಕೇಳೋಣ. ಅಡ್ರೆಸ್ ಹೇಳೋದು ಎಲ್ಲ ಕೇಳಿ ತಿಳ್ಕೊಂಡು ಸಾಕ್ಷಿ ಇಟ್ಕೋಬೇಕು. ಸಾಕ್ಷಿ ಇಟ್ಕೊಂಬದಲ್ಲೇ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿನ ನಾವು ಇದೀವಲ್ಲ ಮಲಸ್ಮಕ್ಕ, ನಾವು ಹೇಳ್ತೀವಿ ಬಿಡು. ಯಾವ ವೃದ್ಧಾಶ್ರಮ ಅನಾಥಾಶ್ರಮನೂ ನಡೆಸಲ್ಲ. ಹಿಂಗೆ ಸುಳ್ಳು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾನೆ ಇವನು. ನಮ್ಮನ್ನೇನೆ ಎತ್ತು ತಂದೆ ತಾಯಿನೇನೆ ವೃದ್ಧಾಶ್ರಮಕ್ಕೆ ಸೇರಿಸಿದ್ದ ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ ಕಣಮ್ಮ. ಅಲ್ಲ ಹೇಳ್ತೀರಾ, ಇಲ್ಲ ಕುಂಕೊಂಡ್ರೆ ಊರಾಗೂನು ಆಗದೆ ಇಲ್ದಾರ ಇದಾರೆ. ಇಲ್ಲ ಅವ್ರ ಹಂಗೆ ಮಾಡೇ ಇಲ್ಲ ನಮ್ಮ ಗೌಡ್ರು ಅಂತ ಹೇಳ್ತಾರೆ. ಅವಾಗ ನಾನು ತಪ್ಪಿಗೆ ಸಿಕ್ಕಾಕ್ಯಂತೀನಿ. ನಾನು ತಪ್ಪಿಗೆ ಸಿಕ್ಕಾಕ್ಯಂದಲೇನೆ ಅವ್ರನ್ನ ನಾನು ಬಂಡವಾಳ ಬಯಲು ಮಾಡಬೇಕು. ನಾನು ತಪ್ಪಿಗೆ ಸಿಕ್ಕಾಕ್ಯಬಾರ್ದು. ನಾನು ತಪ್ಪಿಗೆ ಸಿಕ್ಕಾಕ್ಯಂಡು ನಾನು ತಿರ್ಗ ಆಮೇಲೆ ನಾನು ಅನುಭವಿಸ್ಬೇಕಾಗುತ್ತೆ. ಭಾರತೆ ಹೋಗೋಣ, ನಾವು ಕೇಳೋಣ. ನಾವು ಕೊಟ್ಟಿರೋದ ಕೊಡು ದುಡ್ಡ ಅಂತ ಹೇಳಿ ಕೇಳೋಣ. ಆವಾಗ ಹಂಗೆ ಹಿಂಗೆ ಅಂತ ಹೇಳಿ ಜೋರು ಮಾಡ್ತಾರೆ. ಅದನ್ನೆಲ್ಲನ ನಾವು ರೆಕಾರ್ಡ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಏನು ಕೊಟ್ಟಿದ್ದೀರಾ, ಯಾವ ಅನಾಥಾಶ್ರಮ ನಡೆಸ್ತಾ ಇದ್ದೀರಾ, ಏನು ಎತ್ತ ಅಂತ ಹೇಳಿ ನಾವು ಒಂದು ಸ್ವಲ್ಪನ ಎಲ್ಲನ ಅವ್ರ ತಾಗ ಮಾತಾಡಿ ಅವಾಗ ಕಂಪ್ಲೇಂಟ್ ಕೊಡೋಣ. ಅವಾಗ ಸಾಕ್ಷಿ ಇಟ್ಕೊಂಡು ಕಂಪ್ಲೇಂಟ್ ಕೊಡಬೇಕು. ಸಾಕ್ಷಿ ಇಟ್ಕೊಂಬದಲೇ ನಾವು ಕಂಪ್ಲೇಂಟ್ ಕೊಡೋಕೆ ಹೋದರೆ ಏನು ಸಾಕ್ಷಿ ಹಂಗೆ ಹಿಂಗೆ ಅಂತ ತೋರಿಸ್ತಾರೆ. ತಿರ್ಗಿ ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತಾರೆ. ನಾವು ಹಂಗಲ್ಲ ಹೇಳಿದ್ದು ಹಿಂಗಲ್ಲ ಹೇಳಿದ್ದು ಅಂತ ಹೇಳಿ ಊರಿನ ಜನನೂ ಸರಿ ಇಲ್ಲ. ಹತ್ತೊಬ್ರು ಇತ್ತೊಬ್ರು ಮಾತಾಡ್ತಾರೆ. ಸರಿ ಕಣಮ್ಮ, ಹೋಗಿ ಕೇಳ್ರಿ. ಹೋಗಿ ಕೇಳಿ ಅದೇನು ಅಂತ ತಿಳ್ಕೊಂಬರ್ರಿ. ನಡೀರಿ ಗೌಡ್ರೆ ನಡೀರಿ, ಇಬ್ಬಳ ಸ್ನಾನ ಮಾಡ್ಕೊಂಡು ಏನೋ ಅಡಿಗೆ ಮಾಡ್ತೀನಿ, ಊಟ ಮಾಡಿರಂತಿ ಪಾಪ. ಯೋಸ್ತಿನ ಆತೋ ಏನೋ ಸ್ನಾನ ಮಾಡಿ ಪಾಪ ನೋಡಕ್ಕಾಗಲ್ಲ. ನಡೀರಿ. ಆಗಳಮ್ಮ, ಇವ್ರು ಯಾರಮ್ಮ ಚೈತ್ರ? ಸೇನಪ್ಪ, ಯಾಕ ಗುರ್ತು ಸಿಗ್ಲಿಲ್ವೇನೋ? ಯಾರಮ್ಮ ಚೈತ್ರ ಇವರು? ಗೌಡ್ರು ಕಣಪ್ಪ, ಬೈರೆ ಗೌಡ್ರು. ಅಯ್ಯೋ ಬೈರೆ ಗೌಡ್ರಿ, ಗುರ್ತೇ ಸಿಗಲ್ಲ ಹಂಗೈದಾರೆ. ಅಯ್ಯೋ ಇವ್ರ ಮಗನನ್ನು ಸೊಸೆ ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಸೇರ್ಸಿದಾರ ಕಣಪ್ಪ. ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಭಿಕ್ಷೆ ಬೇಡ್ಕೊಂಡು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ತಿದ್ರು. ನಾವು ನೆನ್ನೆ ಹೋದಾಗ ಗೌಡ್ರು ಸಿಕ್ಕಿದ್ರು. ಆವಾಗ ಇವನ್ ಬಂಡವಾಳ ಏನು ಅಂತ ಗೊತ್ತಾಯ್ತು. ಸುಮ್ಮನೆ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ ಅಂತ ಹೇಳಿ ಊರಾಗೆಲ್ಲನ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹಿಂಗೆ ಊರಿನ ಜನಗಳಿಗೆಲ್ಲನ ಮೋಸ ಮಾಡ್ತಾ ಇದ್ದಾರೆ. ನಾನು ಅವತ್ತು ಹೇಳ್ದೆ ನಿಮ್ಮ ಅಮ್ಮಗೆ, ಬೇಡ ಕಣಿ ಸುಮ್ಕಿರಿ, ಅವರೆಲ್ಲ ಮಾಡ್ತಾರೆ, ಅವ್ರಿಗೆ ಮಸ್ತ ಕೊಟ್ಟಂದು ದೇವ್ರು ಅಂತ ಹೇಳ್ದೆ. ನಿಮ್ಮ ಅಮ್ಮಗೆ ಕೇಳಲಿಲ್ಲ. ಗೌಡ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಗೊಂಡೋಗಿ ಕೊಟ್ಲು. ನನಗೆ ಅವತ್ತೇ ಅನುಮಾನ ಬಂತು, ಹಿಂಗೆ ಮಾಡೋರು ಯಾರು ಹಿಂಗಾಗ್ಲಲ್ಲ ಕೇಳಲ್ಲ. ಬಂದು ಏನೋ ಅವ್ರು ಇಷ್ಟ ಬಂದಂಗೆ ಕೊಡ್ತಾರೆ ಅಂತ ತಿಳ್ಕೊಂತಾರೆ, ಸುಮ್ಮನೆ ಆಗ್ತಾರೆ. ಈ ಅಪ್ಪ ನೋಡಿದ್ರೆ ಮನ್ಮಂತಕ್ಕೆ ಹೋಗಿ ಹಿಂಗೆ ಕೇಳ್ತಾ ಇದ್ದಾನೆ ಅಂತ ನನಗೆ ಅವತ್ತೇ ಅನ್ನಿಸ್ತು. ಏನಪ್ಪ ಸೆನಕ ಇದೆಯೇನೋ? ಪುಟ್ಟಜ್ಜಿ ಸೆನಕ ಇದ್ನಿ. ಬಾರಪ್ಪ ಒಳಕ್ಕೆ ಹೋಗನ್ ಬಾ. ಅಮ್ಮ ಇರು ಹೋಗಿ ಹೇಳ ಗೌಡ್ರ ಮಂತಕ್ಕೆ ಬಾ. ಅದೇನೇ ಎಲ್ಲ ಹೇಳ್ತೀನಿ, ಒಳಕ್ಕೆ ಹೋಗನ್ ಬಾ. ಇಲ್ಲಿ ಫಸ್ಟು ನಡೀರಿ ಗೌಡ್ರೆ, ಒಳಕ್ಕೆ ನಡೀರಿ. ಪುಟ್ಟಜ್ಜಿ ನಡಿ ಒಳಕ್ಕೆ. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಇದ್ದಾರೆ ಗೌಡ್ರೆ, ಅವ್ರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕೇಳಿ ತಿಳ್ಕೋಬೇಕು. ಎಲ್ಲ ಕೇಳಿ ತಿಳ್ಕೊಂಡು ಎಲ್ಲ ರೆಕಾರ್ಡ್ ಆನ್ ಮಾಡಿ ಕೇಳ್ರಿ. ಅದೇನು ಹೇಳ್ತಾರೆ ಕೇಳೋಣ. ಅದೆಲ್ಲ ಮಾಡ್ತಾ ಇದ್ರ ಏನು ಎತ್ತ ಅಂತ ಹೇಳಿ ಎಲ್ಲ ತಿಳ್ಕೊಂಬನ. ಎಲ್ಲ ತಿಳ್ಕೊಂಡು ಆಮೇಲೆ ಹೋಗೋಣ ಪೊಲೀಸ್ನವ್ರ ತಕ್ಕೆ. ಸಾಕ್ಷಿ ಇಲ್ದಲೆ ಏನು ಮಾಡೋಕ್ಕಾಗಲ್ಲತ್ತೆ. ಇವಾಗ ಊರಿನ ಜನನೂ ಹೇಳ್ತಾರೆ ಹಂಗೆ. ಅವರು ಎಲ್ಲರೂ ಅವರು ನಾವು ನಮ್ಮ ಕಡೆ ಕೇಳ್ತಾರೆ ಎಂಬುದು ಯಾರಿಗೆ ಗೊತ್ತೈತಿ? ಅಂದರೆ ಊರಾಗೆಲ್ಲ ಹೇಳ್ತಾರೆ. ಯಾಕಂದ್ರೆ ಊರಾಗೆಲ್ಲ ಆಕ್ರಿ ಅಂತ ಹಿಂಸೆ ಮಾಡಿದ್ನಲ್ಲ, ಪೊಲೀಸ್ನವ್ರನ್ನ ಕರೆಸಿದ್ರೆ ಊರಾಗ್ಲವರೆಲ್ಲ ಹೇಳ್ತಾರೆ. ಅವಾಗ ನಮ್ಮ ಹತ್ರನೂ ಸಾಕ್ಷಿ ಇರುತ್ತೆ, ಊರಾಗ್ಲವರು ಹೇಳ್ತಾರೆ. ಅವಾಗ 2 ಸಾಕ್ಷಿನೂ ಇರುತ್ತೆ. ಅದಕ್ಕೆ ಮತ್ತೆ ಹತ್ತೊಬ್ರು ಇತ್ತೊಬ್ರು ಮಾತಾಡಿದ್ರು ಅವಾಗ ನಮ್ಮ ಸಾಕ್ಷಿ ಇದ್ದಾಗ ಯಾರೇನು ಮಾತಾಡಲಿಲ್ಲ ಅಂದ್ರೂ ನಡೀತೈತೆ ನಮ್ದು. ಇಲ್ಲ ಕುಂಕೊಂಡ್ರೆ ಈ ಊರಾಗ ಬೇರೆನೇ ಜನಗಳಿಗೆ ಒಟ್ಟುರಿ ಒಬ್ಬೊಬ್ರು. ಇವಳು ಏನು ದೊಡ್ಡದಾಗ ಡಾನಮ್ಮಂಗೆ ಈ ಊರಿಗೆ ಡಾನಮ್ಮಂಗೆ ತೋರಿಸ್ಕೊಂಬಕ್ಕೆ ಹೋಗ್ಯಾವಳಿ ಅಂತಲೂ ಮಾತಾಡ್ತಾರೆ ಜನ. ನನ್ನ ಕಂಡ್ರೆ ಮೊದಲೇ ಆಗಲ್ಲ. ಅಕ್ಕೇನು ಈ ಊರಿನ ಜನನೂ ಹೇಳ್ಬೇಕು, ನಮ್ಮ ಸಾಕ್ಷಿನೂ ಇರಬೇಕು. 2 ಇದ್ರೇನೇ ಆಗೋದು. ಅಂತ ಹೊಲ್ಕ ನನ್ನ ಮಗ ಇವನು. ಗೌಡ್ರೆ ಲಕ್ಷ್ಮಕ್ಕ ಅವರೇ ಬನ್ನಿ. 50,000 ಕೊಟ್ಟಿದ್ನಲ್ಲ ಗೌಡ್ರೆ, ಅದನ್ನ ವಾಪಸ್ ಕೊಡ್ರಿ. 50,000 ಯಾಕೆ ಲಕ್ಷ್ಮಕ್ಕ ಅವರೇ? ಯಾಕೆ? ನಾವು ಕೊಟ್ಟಿರೋ 4.25 ಲಕ್ಷ ದುಡ್ಡು, ನಮ್ಮ ಅತ್ತೆ ಕೊಟ್ಟಿರೋ 50,000 ದುಡ್ಡು ಎಲ್ಲನ ನೀವು ವಾಪಸ್ ಕೊಡ್ರಿ.
ಯಾಕ್ರಪ್ಪ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಎಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ಟೆ. ಹೌದಾ? ಅನಾಥಾಶ್ರಮ ವೃದ್ಧಾಶ್ರಮ ಎಲ್ಲಿ ನಡೆಸ್ತಾ ಇದ್ದೀರಾ ಗೌಡ್ರೆ ನೀವು? ಯಾಕೆ ಲಕ್ಷ್ಮಕ್ಕ ಅವರೇ, ಹೇಳಿದ್ನಲ್ಲ ಬೆಂಗಳೂರಲ್ಲಿ ನಡೆಸ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅಂತ ಹೇಳಿದ್ನಲ್ಲ. ಓ ಹೌದಾ? ಬೆಂಗಳೂರಲ್ಲ? ಯಾವ ಏರಿಯಾದಲ್ಲಿ ಮಾಡ್ತಾ ಇದ್ದೀರಾ? ಎಲ್ಲಿ ಏನು ಅಡ್ರೆಸ್ ಹೇಳೋದಿಲ್ವಲ್ಲ ಗೌಡ್ರೆ ನೀವು? ಎಲ್ಲಿ ಏನು ಅಂತ ಅಡ್ರೆಸ್ ಆದರೂ ಹೇಳ್ಬೇಕು. ಅದು ಹೇಳೋಕ್ಕಾಗಲ್ಲ ಲಕ್ಷ್ಮಕ್ಕ ಅವರೇ. ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಭಾಳ ಜನ ಇವಾಗ ಇದ್ದಾರೆ. ಅನಾಥ ಮಕ್ಕಳು ಮತ್ತು ವೃದ್ಧರು ಅದೇ ಅವರೆಲ್ಲ ಇದ್ದಾರೆ. ನಿಮ್ಗೆ ಹೇಳಿದ್ರು ಗೊತ್ತಾಗೋದಿಲ್ಲ, ಏನಿಲ್ಲ. ಅದಕ್ಕೇ ಇವಾಗ ತುಂಬ ಖರ್ಚಿರೋದ್ರಿಂದನ ತುಂಬ ದುಡ್ಡು ಬೇಕಾಗುತ್ತೆ. ಅದಕ್ಕಾಗಿ ನಿಮ್ಮ ಹತ್ರ ಎಲ್ಲ ಇಸ್ಕೊಳ್ತಾ ಇರೋದು. ಮತ್ತೆ ಗೌಡ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನೆಲ್ಲ ಎಲ್ಲಿ ಬಿಟ್ರಿ ಗೌಡ್ರೆ? ನಮ್ಮಪ್ಪ ನಮ್ಮಮ್ಮ ನಮ್ಮಮ್ಮ ಇದ್ದಾರಲ್ಲ, ಅವರು ಅಣ್ಣರ ಮನೆಗೆ ರಿಲೇಟಿವ್ ಮನೆಗೆ ಹೋಗಿದ್ದಾರೆ. ಅವರು ಬೆಂಗಳೂರಲ್ಲೇ ಅಲ್ಲೇ ಅವರು ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ. ಇನ್ನು ನಮ್ಮೂರಾಗೆಲ್ಲ ಕೊಟ್ರೆ ಇನ್ನು ಇಸ್ಕೊಂತೀರಲ್ಲೇನ್ರಿ ಗೌಡ್ರೆ? ಎಷ್ಟು ಕೊಟ್ಟರು ಇಸ್ಕೊಂತೀವಮ್ಮ. ಎಲ್ಲ ನಮ್ಮ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ನೀವೆಷ್ಟು ಕೊಟ್ರು ಸಾಲಲ್ಲ. ನಾವು ಯಾಕಂದರೆ ತುಂಬ ಜನ ನೋಡ್ಕೊಳ್ತಾ ಇರೋದ್ರಿಂದ, ಅನಾಥ ಮಕ್ಕಳು ಮತ್ತು ವೃದ್ಧರು ಎಲ್ಲ ನಮ್ಮ ಅನಾಥಾಶ್ರಮದಲ್ಲಿ ಭಾಳ ಜನ ಇರೋದ್ರಿಂದನ ನೀವೆಷ್ಟು ಕೊಟ್ಟರು ಸಾಲಲ್ಲ. ನೀವಿನ್ನೂ ತಂದು ಬೇಕಾದರೆ ಎಲ್ಲ ದುಡ್ಡು ಸಹಾಯ ಮಾಡಬೇಕು. ದುಡ್ಡು ಸಹಾಯ ಮಾಡಿದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಇನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಇವಕ್ಕಿ ಇವೆಲ್ಲ ಹಾಕೋದೆಲ್ಲನ ಹೆಂಗೋ ಅವ್ರಿಗೆ ಊಟಕ್ಕಾಗುತ್ತೆ. ಅವನ್ನೆಲ್ಲ ಮಾರಿಬಿಟ್ಟು ನಾವು ಸೋನಾ ಮಸೂರಿ ಕೊಡಿಸ್ತಾ ಇದ್ದೀವಿ. ಸೋನಾ ಮಸೂರಿ ಅಕ್ಕಿ ಅನ್ನ ಮಾಡಿಸ್ತಾ ಇದ್ದೀರಾ ನೀವು. ನಿಜವಾಗ್ಲೂ ಗ್ರೇಟ್ ಗೌಡ್ರೆ ನೀವು. ಮತ್ತು ಸುಮ್ಮನೆನಾ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀವಿ ಅಂದರೆ ಸುಮ್ಮನೆ ಅಲ್ಲ ಲಕ್ಷ್ಮಕ್ಕ. ನಾವು ಅಲ್ಲೆಲ್ಲ ಸೈಟ್ ತೊಗೊಂಡು ಎಲ್ಲ ಕಟ್ಟಿಸಿ ಅವರಿಗೆಲ್ಲ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅವ್ರಿಗೆ ಮಲ್ಕೊಳ್ಳೋಕ್ಕೂ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡಬೇಕು. ಎಲ್ಲರಿಗೂ ನೋಡಮ್ಮ, ಅಷ್ಟು ಜನ ಇದ್ದಾರೆ. ಎಷ್ಟು ಜನ? 250-200 ಮಕ್ಕಳಿದ್ದಾರೆ. ಅಷ್ಟು ಜನಕ್ಕೂ ಮಂಚ, ಬೆಡ್ಡು, ಸೊಳ್ಳೆ ಪರ್ದೆ, ಬೆಡ್ಶೀಟು, ದಿಂಬು, ಅಷ್ಟು ಜನಕ್ಕೂ ಸ್ನಾನ ಮಾಡೋಕ್ಕೆ ಬಿಸಿನೀರು, ಸೋಪು, ಶಾಂಪು, ಪ್ರತಿಯೊಂದು ವ್ಯವಸ್ಥೆನೂ ಮಾಡಬೇಕಮ್ಮ. ಊಟ ಮತ್ತು ಭಾನುವಾರ ಚಿಕನ್ನು, ಮಟನ್ನು, ಮೊಟ್ಟೆ, ದಿನ ಬೆಳಗ್ಗೆ ಸಾಯಂಕಾಲ ಹಾಲು. ನಿಜವಾಗ್ಲೂ ಗ್ರೇಟ್ ಗೌಡ್ರೆ ನೀವು. ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಅಂದರೆ ನಿಜವಾಗ್ಲೂ ಗ್ರೇಟ್ ನೀವು. ನಮ್ಮ ಲಕ್ಷ್ಮಕ್ಕ, ಇವಾಗ ನಮ್ಮೂರಲ್ಲೆಲ್ಲ ನಾನು ಅದಕ್ಕೆ ಹೇಳಿಸ್ತಾ ಇರೋದು ಎಲ್ಲರಿಗೂ. ಅದಕ್ಕೆ ಬೇಗ ಎಲ್ಲನ ದುಡ್ಡು ಸಹಾಯ ಮಾಡಿರಿ, ದವಸ ಧಾನ್ಯಗಳು ತಂದಾಕ್ರಿ ಅಂತ ಹೇಳಿ ನಮ್ಮೂರಲ್ಲೆಲ್ಲ ನಮ್ಮೂರಿನ ಜನಗಳಿಗೆ ಅದಕ್ಕೆ ಹೇಳ್ತಾ ಇರೋದು. ಬೇಗ ಎಲ್ಲ ತಂದಾಕ್ರಿ ಅಂತ ಹೇಳಿ. ಇವಾಗ ಸುಮ್ಮನೆ ಅಲ್ಲ ಕಣಮ್ಮ, ಪ್ರತಿಯೊಂದು ವ್ಯವಸ್ಥೆನೂ ಮಾಡಬೇಕು ಅವರಿಗೆ. ಎಲ್ಲ ಪ್ರತಿಯೊಂದು ಬಟ್ಟೆಯಿಂದ ಹಿಡ್ದು ಸೋಪು, ಶಾಂಪೂ, ಮೈ ಸೋಪು, ಅವ್ರಿಗೆ ಬಟ್ಟೆ ತೊಳೆಯೋದಕ್ಕೆ ವ್ಯವಸ್ಥೆ ಮಾಡಬೇಕು. ನೀರಿನ ವ್ಯವಸ್ಥೆ, ಬಿಸಿನೀರು ವ್ಯವಸ್ಥೆ, ಪ್ರತಿಯೊಂದು ಮಾಡಬೇಕು. ಪ್ರತಿಯೊಂದೂ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಸುಮ್ಮನೆ ಅಲ್ಲ ಕಣಮ್ಮ. ಅದಕ್ಕೆ ನಮ್ಮ ಊರಿನ ಜನ ಹತ್ರ ನಾನು ಸಹಾಯ ಕೇಳೋದು. ಎಲ್ಲರೂ ಪ್ಲೀಸ್ ಸಹಾಯ ಮಾಡಿರಿ, ಊರಲ್ಲೆಲ್ಲ ಸಹಾಯ ಮಾಡಿರಿ ಅಂತ ನಾನು ಅದಕ್ಕೆ ಕೇಳೋದು. ಅದಕ್ಕೇ ಇವಾಗ ಆಟೋ ಎಲ್ಲ ಕೊಟ್ಟುಬಿಟ್ಟು ಹಳ್ಳಿಗಳ ಮೇಲೂ ಕಳಿಸ್ತಾ ಇದ್ದೀನಿ. ಹಳ್ಳಿಗೆ ಹೋಗ್ಬಿಟ್ರೆ ಜನ ಕೊಡ್ತಾರೆ. ಅಕ್ಕಿ, ಕಾಯಿ, ಹುಳ್ಳಿಕಾಳು, ರಾಗಿ, ಎಲ್ಲ ದವಸ ಧಾನ್ಯಗಳು, ಹಳೆ ಬಟ್ಟೆಗಳು ಎಲ್ಲ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಹಳ್ಳಿ ಮೇಲೆಲ್ಲ ಕಳಿಸಿದ್ದೀನಮ್ಮ. ಓ, ಬೇರೆ ಊರಿಗೆಲ್ಲ ಕಳಿಸ್ತೀರಾ ಗೌಡ್ರೆ ನೀವು? ನಮ್ಮ ಒಂದು ಮೈಕ್ ಹಾಕ್ಬಿಟ್ಟು ಒಂದು ಟೆಂಪೋ ತಗೊಬಿಟ್ಟಿದ್ದೀನಿ. ಒಂದು ಟೆಂಪೋ ಕೊಡಿಸ್ಬಿಟ್ಟು ಟೆಂಪೋದಲ್ಲೆಲ್ಲನ ಕಳಿಸ್ಬಿಡೋದು. ನಮ್ಮಲ್ಲಿ ಅನಾಥ ಮಕ್ಕಳು, ವೃದ್ಧರು, ಬುದ್ಧಿಮಾನ್ಯರು, ಅಂಗವಿಕಲರು, ನಮ್ಮಲ್ಲಿ ಮಕ್ಕಳಿದ್ದಾರೆ. ಕೈಲಾದಷ್ಟು ಹಣ ಸಹಾಯ, ದವಸ ಧಾನ್ಯಗಳು ಸಹಾಯ, ಹಳೆ ಬಟ್ಟೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಎಲ್ಲಾರನ್ನೂ ಊರಾಗೆಲ್ಲನ ಕೇಳ್ಕೊಂಬರೋದು. 1-2-3 ಜೊತೆ ಮಾಡಿ ಕಳ್ಸೋಣ ಅಂತ ಇದೀನಿ ಲಕ್ಷ್ಮಕ್ಕ ಅವರೇ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಹೇಳ್ರಿ ಗೌಡ್ರೆ. ಇದರಲ್ಲಿ ಯಾವುದೇ ರೀತಿ ಏನು ಮೋಸ ಇಲ್ವಾ ಗೌಡ್ರೆ? ಮೋಸ ಮಾಡೋದಕ್ಕಾಗುತ್ತೇನಪ್ಪ? ಸುಮ್ಮನೆ ಅನಾಥ ಮಕ್ಕಳು, ವೃದ್ಧರು ಅಂತ ಹೇಳಿ ಹೆಸರು ಹೇಳ್ಕೊಂಡು ಮೋಸ ಮಾಡೋದಕ್ಕಾಗುತ್ತಾ? ನಾವು ಯಾಕೆ ಮೋಸ ಮಾಡೋಣ ಹೇಳು? ನಾವು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಎಲ್ಲರನ್ನೂ. ಇದರಲ್ಲಿ ಮೋಸ ಮಾಡೋದಕ್ಕಾಗುತ್ತಾ? ಅಲ್ಲ, ಅಲ್ಲದಲ್ಲೇ ನೋಡಿದ್ರೆ ಒಟ್ಟು ಮೋಸ ಅಂತಾರಲ್ಲ, ಅದಕ್ಕಾಗಿನ ನೋಡಿದ್ರಲ್ಲ ವೀಕ್ಷಕರ. ಈಗ ಹೋಗ್ತೀವಿ ಕಂಪ್ಲೇಂಟ್ ಕೊಡಕ್ಕೆ. ಈಗೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಫೋನ್ನಲ್ಲಿ. ಇವರೇ ಹೇಳಿದ್ದಾರೆ ಬಾಯ್ ಬಿಟ್ಟು, ನಮ್ಮೂರಿನ ಜನ ಸಹಾಯ ಕೇಳಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಹಂಗೆ ನಡೆಸ್ತಾ ಇದ್ದೀನಿ, ಹಿಂಗೆ ನಡೆಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಅದಕ್ಕೇ ಈಗ ಹೋಗ್ತೀವಿ. ಈಗ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋದರೆ ಊರಲ್ಲೆಲ್ಲ ವಿಷಯ ಗೊತ್ತಾಗುತ್ತೆ. ಊರಲ್ಲೆಲ್ಲ ವಿಷಯ ಗೊತ್ತಾಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಬಂದು ಸರಿಯಾಗಿ ಬೆಂಡೆತ್ತುತ್ತಾರೆ. ನಾವು ಯಾಕೆ ಮಾತಾಡಕ್ಕೆ ಹೋಗೋಣ? ಪೊಲೀಸ್ನವ್ರ ಹತ್ರ ಮಾತಾಡಬೇಕು. ಇವ್ರ ಹತ್ರ ನಾವು ಮಾತಾಡಿದರೆ ಏನೂ ಆಗಲ್ಲ. ಪೊಲೀಸ್ನವ್ರು ಬಂದು ಮಾತಾಡಬೇಕು.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.